ವಿಶೇಷವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕಳೆದ 2.25 ವರ್ಷ ಹತ್ರ 3 ವರ್ಷಗಳಿಂದ ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ದುರಾಡಳಿತ, ಸಾಮಾನ್ಯ ಜನರ ಹಿತವನ್ನೇ ಮರೆತು ಈ ಸರ್ಕಾರ ಆಡಳಿತವನ್ನ ಮಾಡ್ತಾ ಇದೆ. ಸಾಮಾನ್ಯ ಜನಜೀವನಕ್ಕೆ ಇವತ್ತು ಕಷ್ಟ ಆಗ್ತಾ ಇದೆ. ಸ್ಥಳೀಯ ಮಟ್ಟದ, ಗ್ರಾಮೀಣ ಮಟ್ಟದ ನೂರಾರು ಸಮಸ್ಯೆಗಳನ್ನ ಸರಿ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಎಲ್ಲದರ ವಿರುದ್ಧ ನಾವೆಲ್ಲರೂ ಕೂಡ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಕಾರ್ಕಳ ಬಿಜೆಪಿಯ ವತಿಯಿಂದ ವಿಶೇಷವಾಗಿ ಜನಾಂದೋಲನವನ್ನು ಮಾಡಬೇಕು. ಈ ಸರ್ಕಾರದ ಜನರ ಸಮಸ್ಯೆಗಳನ್ನ ಸರಿ ಮಾಡಲಿಕ್ಕೆ ಜನಾಗ್ರಹ ಸಭೆಯನ್ನು ಮಾಡಬೇಕು ಅಂತ ಹೇಳುವಂತ ಕಾರಣಕ್ಕೆ ನಾಡಿದ್ದು ಬರುವಂತಹ ಶನಿವಾರ 14ನೇ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಮತ್ತು ಸಂಜೆ 4 ಗಂಟೆಗೆ, ಕೆಲವು ಕಡೆಗಳಲ್ಲಿ ಬೆಳಿಗ್ಗೆ 10 ಗಂಟೆಗೆ, ಕೆಲವು ಕಡೆಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಸಂಜೆ 4 ಗಂಟೆಗೆ ಒಂದು ಜನಾಗ್ರಹ ಸಭೆಯನ್ನ ಏಕಕಾಲದಲ್ಲಿ ಮಾಡಬೇಕು ಅಂತ ಯೋಚನೆಯನ್ನ ಮಾಡಿಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನ, ಈ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನಮ್ಗೆಲ್ರಿಗೂ ಗೊತ್ತಿದೆ, ಕಳೆದ 3 ವರ್ಷಗಳಿಂದ ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ವ್ಯವಸ್ಥೆಗಳು, ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಸರ್ಕಾರಿ ವ್ಯವಸ್ಥೆಗಳು ಕುಸಿದು ಹೋಗಿದೆ, ಕೆಲಸಗಳಾಗ್ತಾ ಇಲ್ಲ, ಜನಜೀವನ ಅಸ್ತವ್ಯಸ್ತ ಆಗಿದೆ. ಸಾಮಾನ್ಯ ಜನರಿಗೆ ಬದುಕುವಂತ ವ್ಯವಸ್ಥೆ ಕೂಡ ಈ ಸರ್ಕಾರ ಬಂದ ಮೇಲೆ ಆಗ್ತಾ ಇಲ್ಲ. ನಮ್ಗೆ ಸ್ಥಳೀಯವಾಗಿ ನಾವೆಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಯಾರು ಮನೆ ಕಟ್ಟಬೇಕು ಅಂತ ಹೇಳಿ ಹೊರಟಿದಾರ, ಆ ಮನೆ ಕಟ್ಟಲಿಕ್ಕೆ ಬೇಕಾದಂತಹ ಕಟ್ಟಡ ಸಾಮಗ್ರಿಗಳನ್ನ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಹುಶಃ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಇವತ್ತು ನಮ್ಗೆ ಸರಿಯಾಗಿ ಕೆಂಪು ಕಲ್ಲುಗಳು ಸಿಗ್ತಾ ಇಲ್ಲ, ಮರಳಿನ ಅಭಾವ ಶುರುವಾಗಿದೆ. ನಂತರ ಯಾವುದೇ ಕೂಡ, ಎಲ್ಲದಕ್ಕಿಂತ ಮುಖ್ಯವಾಗಿ ದಾಖಲೆಗಳನ್ನ, ಯಾರಾದ್ರೂ ಜಾಗ ಖರೀದಿಯನ್ನ ಮಾಡಿದ್ರೆ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಮಾಡ್ಕೊಳ್ಳಿಕ್ಕೆ ಇವತ್ತು ಆ ವ್ಯಕ್ತಿಗಳಿಗೆ, ಯಾರು ಮನೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅವ್ರಿಗೆ ಆಗ್ತಾ ಇಲ್ಲ. ಇವತ್ತೊಂದು 10 ಸೆನ್ಸ್ ಜಾಗವನ್ನ ಖರೀದಿ ಮಾಡಿದ್ರೆ ಮೊದಲು 3-4 ಸಾವಿರ 5 ಸಾವಿರಗಳಿಗೆ ಕನ್ವರ್ಷನ್ ಆಗ್ತಿತ್ತು. ಗ್ರಾಮ ಪಂಚಾಯತ್ಗಳಲ್ಲಿ 911 ಕೂಡ ಸಿಗ್ತಾ ಇತ್ತು. ಆದ್ರೆ ಇವತ್ತು ಈ ಪ್ರಾಧಿಕಾರ ಅಂತ ಹೇಳಿ, ಒಂದು ವಿಶೇಷವಾಗಿ ಪ್ರಾಧಿಕಾರ ಅಂತ ಹೇಳುವಂತ ರಚನೆಯನ್ನ ಮಾಡಿಕೊಂಡು ಇವತ್ತು 10 ಸೆನ್ಸ್ ಜಾಗವನ್ನ ಖರೀದಿ ಮಾಡಿದ್ರೆ ಕನ್ವರ್ಷನ್ ಮಾಡ್ಲಿಕ್ಕೆ ಕನಿಷ್ಠ 25 ಸಾವಿರ ರೂಪಾಯಿ ಬೇಕು. ಅದ ನಂತರ ಅದನ್ನ 911 ಮಾಡ್ಲಿಕ್ಕೆ ಮತ್ತೆ ತಿಂಗಳಾನುಗಟ್ಲೆ ಆಗ್ತದೆ, ಅದಕ್ಕೂ ಕೂಡ ಒಂದು 25 ಸಾವಿರ ರೂಪಾಯಿ ಹೆಚ್ಚುವರೆಗೆ ಬೇಕು. ಇವತ್ತು 911 ಕೊಡದೆ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಈ ಸರ್ಕಾರ 911 ಗಳನ್ನ ಕೊಡದೆ 4 ತಿಂಗಳಾಯ್ತು. 1-2 ತಿಂಗಳಲ್ಲಿ 4 ತಿಂಗಳಾಯ್ತು. ಪ್ರತಿ ಗ್ರಾಮ ಪಂಚಾಯತ್ ಅಲ್ಲೂ ಕೂಡ ಕನಿಷ್ಠ 100ಕ್ಕಿಂತ ಮೇಲೆ 911 ಅರ್ಜಿಗಳು ಪೆಂಡಿಂಗ್ ಇದೆ. 100ಕ್ಕಿಂತ ಮೇಲೆ ಅರ್ಜಿಗಳು 911 ಅರ್ಜಿಗಳು ಪೆಂಡಿಂಗ್ ಇದೆ. ಈ ಖಾತಾ ಕೊಡುವಂತ ವ್ಯವಸ್ಥೆ ಈ ಸರ್ಕಾರ ಬಂದ ಮೇಲೆ ಆಗ್ತಾ ಇಲ್ಲ. ಅದರಿಂದ ಇದೆಲ್ಲದರ ವಿರುದ್ಧ ಇವತ್ತು ಸಾಮಾನ್ಯ ಜನರು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ, ಜಾಗ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಬ್ಯಾಂಕ್ಗೆ ಲೋನ್ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ದಾಖಲೆಗಳನ್ನು ಕೂಡ ತಯಾರು ಮಾಡಿಕೊಡುವಂತ ವ್ಯವಸ್ಥೆಗೆ ಈ ಸರ್ಕಾರ ಇವತ್ತು ಅಡ್ಡಗಾಲ ಹಾಕಿದೆ. ಇಷ್ಟು ಮಾತ್ರ ಅಲ್ಲದೆ ರಿಜಿಸ್ಟ್ರೇಷನ್ ಫೀಸ್ಗಳು, ಸಾಮಾನ್ಯ ಮರಣ ಡೆತ್ ಸರ್ಟಿಫಿಕೇಟ್ ಇಂದ ಹಿಡಿದು ಎಲ್ಲದಕ್ಕೂ ಕೂಡ ಮೂಲ ಯಾವ ರೇಟ್ ಇತ್ತ ಅದೆಲ್ಲವನ್ನ 10 ಪಟ್ಟು ಜಾಸ್ತಿ ಮಾಡಿ, ಕೆಲವನ್ನ 100 ಪಟ್ಟು ಜಾಸ್ತಿ ಮಾಡಿದೆ. 20 ರೂಪಾಯಿ ಇರುವಂತಹ ಸ್ಟಾಂಪ್ ಪೇಪರ್ಗಳಿಗೆ ಇವತ್ತು 200 ರೂಪಾಯಿ ಆಗಿದೆ. ಈ 100 ರೂಪಾಯಿಗಳ ಸ್ಟಾಂಪ್ ಪೇಪರ್ 500 ರೂಪಾಯಿ ಆಗಿದೆ. ಹೀಗೆ ಎಲ್ಲ ಅಫಿಡವಿಟ್ಗಳು ಮಾಡ್ಬೇಕಿದ್ರೆ ಎಲ್ಲದಕ್ಕೂ ಕೂಡ ಲೂಟಿ ಮಾಡುವಂತಹ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಯೋಜನೆ ಅಂತ ಹೇಳ್ಕೊಂಡು ಒಂದಷ್ಟು ಹಣವನ್ನ ಮಹಿಳೆಯರಿಗೆ ಕೊಟ್ರೆ, ಇನ್ನೊಂದು ಭಾಗದಲ್ಲಿ ಸಾವಿರ ಲೂಟಿ ಮಾಡುವಂತಹ ಸರ್ಕಾರ, ಈ ಪಿಕ್ ಪಾಕೆಟ್ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇರುವಂತದ್ದು ಎಲ್ಲದರ ವಿರುದ್ಧ ಜನಸಾಮಾನ್ಯರಿಗೆ ತಿಳಿಸಬೇಕು. ಜನರ ಕಷ್ಟಗಳನ್ನ ಬಗೆಹರಿಸಲಿಕ್ಕೆ ನಾವು ಬೀದಿಗಿಳಿಬೇಕು ಅಂತ ಹೇಳೋ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಕಳೆದ 3 ವರ್ಷ ಆಯ್ತು ರಾಜ್ಯ ಸರ್ಕಾರ ಬಂದು. ಒಂದೇ ಒಂದು ರೇಷನ್ ಕಾರ್ಡ್ಗಳನ್ನ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಇವತ್ತು ಅನೇಕ ಸಂದರ್ಭಗಳಲ್ಲಿ ವೈದ್ಯಕೀಯ ಚಿಕಿತ್ಸೆಗೆ ಮತ್ತು ಶಿಕ್ಷಣಕ್ಕೆ, ವಿಶೇಷವಾಗಿ ವೈದ್ಯಕೀಯ ಸಮಸ್ಯೆ ಮತ್ತು ಶಿಕ್ಷಣಕ್ಕೆ ನಾವು ತುಂಬಾ APL ಕಾರ್ಡ್ಗಳನ್ನ BPL ಮಾಡಿಕೊಟ್ಟಿರುವಂತದ್ದು, ಅಥವಾ BPL ಕಾರ್ಡ್ಗಳಿರುವಂತವರಿಗೆ ಆ ಸವಲತ್ತುಗಳು ಸಿಗ್ಬೇಕು, ಅಥವಾ ಮೆಡಿಕಲ್ ವ್ಯವಸ್ಥೆಗಳು ಆಗ್ಬೇಕು, ಸುಲಭ ಆಗ್ಬೇಕು, ಅವರಿಗೆ ಫ್ರೀ ಆಗ್ಬೇಕು ಅಂತ ದೃಷ್ಟಿನಲ್ಲಿ ಎಷ್ಟೋ ಈ ಮೆಡಿಕಲ್ ಕಾರಣಕ್ಕೋಸ್ಕರ BPL ರೇಷನ್ ಕಾರ್ಡ್ಗಳನ್ನ ಮಾಡಿಕೊಟ್ಟದಿದೆ. ಆದ್ರೆ ಈ 3 ವರ್ಷಗಳಲ್ಲಿ ಒಂದೇ ಒಂದು ಹೊಸ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡಿಲ್ಲ, ಒಂದೇ ಒಂದು BPL ಕಾರ್ಡ್ಗಳನ್ನ ಇಶ್ಯೂ ಮಾಡಿಲ್ಲ, ಅಥವಾ ಇರುವಂತಹ BPL ಕಾರ್ಡ್ಗಳನ್ನ, ನೂರಾರು BPL ಕಾರ್ಡ್ಗಳನ್ನ ಇವತ್ತು ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ 7-8 ಸಾವಿರ BPL ಕಾರ್ಡ್ಗಳನ್ನ ಇವತ್ತು ರದ್ದು ಮಾಡಿದಂತಹ ಸರ್ಕಾರ ಯಾವ್ದಿದೆ ಅಂತ ಕೇಳಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ಎಲ್ಲದರ ವಿರುದ್ಧ ಧ್ವನಿ ಎತ್ತಬೇಕು. ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಇವತ್ತು ನಾವು ಧ್ವನಿ ಆಗಬೇಕು ಅಂತ ಕಾರಣಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ.
94CC ಇರ್ಬೋದು, ಹಕ್ಕುಪತ್ರಗಳಿರ್ಬೋದು. ಇವತ್ತು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಬಹುಶಃ ತುಂಬಾ ವರ್ಷಗಳಿಂದ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇತ್ತು. ಕಳೆದ ಬಿಜೆಪಿ ಕಾಲಘಟ್ಟದಲ್ಲಿ ಡೀಮ್ಡ್ ಫಾರೆಸ್ಟ್ ಸಮಸ್ಯೆಯನ್ನ ಬಗೆಹರಿಸಲಾಗಿತ್ತು. ಅದು ಕಂದಾಯ ಇಲಾಖೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಜಂಟಿ ಸರ್ವೆ ಮುಖಾಂತರ ಡೀಮ್ಡ್ ಫಾರೆಸ್ಟ್ ಸಮಸ್ಯೆಯನ್ನ ಬಗೆಹರಿಸಲಾಗಿತ್ತು. ಆದ್ರೆ ಇವತ್ತು ಡೀಮ್ಡ್ ಫಾರೆಸ್ಟ್ ಹೋದ್ಮೇಲೂ ಕೂಡ ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ಈ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಮತ್ತು ವಿಶೇಷವಾಗಿ ಫಾರ್ಮ್ ನಂಬರ್ 50, ಫಾರ್ಮ್ ನಂಬರ್ 53, ಫಾರ್ಮ್ ನಂಬರ್ 57 1998ರಿಂದ ಅರ್ಜಿಗಳನ್ನ ಕೊಟ್ಟು ಕೃಷಿ ಮಾಡಿಕೊಟ್ಟಂತ ಕೃಷಿಕರ ಹತ್ರ ಜಾಗಗಳಿದೆ. ಇವತ್ತಿಗೂ ಕೂಡ ಆ ಡೀಮ್ಡ್ ಫಾರೆಸ್ಟ್ ಇದೆ ಅಂತ ಹೇಳೋ ಕಾರಣಕ್ಕೆ ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ ಆ ಹಿಂದೆ. ಆದ್ರೆ ಡೀಮ್ಡ್ ಫಾರೆಸ್ಟ್ ಹೋದ್ಮೇಲೂ ಕೂಡ ಈ ಸರ್ಕಾರ ಹಕ್ಕುಪತ್ರವನ್ನ ಕೊಡದೆ ಏಕಾಏಕಿ ಅವರಿಗೆ ನೋಟಿಸ್, ಯಾವುದೇ ಸೂಚನೆ ಇಲ್ಲದೆ ಅದನ್ನ ರಿಜೆಕ್ಟ್ ಮಾಡುವಂತ ನೋಟಿಸ್ ಅನ್ನ ಈ ತಹಶೀಲ್ದಾರ್ ಮುಖಾಂತರ ಎಲ್ರಿಗೂ ಕೂಡ ಕಳಿಸಿದ್ದನ್ನ ನಾವು ನೋಡ್ತಾ ಇದ್ದೇವೆ. ತುಂಬಾ ಅಕ್ರಮ ಸಕ್ರಮ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ವಿ, ಯಾವುದೇ ಕಾರಣವನ್ನ ಕೊಡದೆ ನೇರವಾಗಿ ರಿಜೆಕ್ಟ್ ಮಾಡಿದಂತಹ ಉದಾಹರಣೆಗಳು ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇದೆ. ಇದೆಲ್ಲವನ್ನ ಕೂಡ ಹೇಳಬೇಕು, ಜನರಿಗೆ ವಿಶೇಷವಾಗಿ ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಅಂತ ಹೇಳೋ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ನಾಡಿದ್ದು ಪ್ರತಿಭಟನೆಯನ್ನ ವಿಶೇಷವಾಗಿ ಹಮ್ಮಿಕೊಳ್ತಾ ಇದ್ದೇವೆ. ರಾಜ್ಯದ ಬಜೆಟ್ ನಲ್ಲಿ ಒಂದು ವರ್ಗಕ್ಕೆ ಹೋಲಿಕೆ ಮಾಡಿದಂತಹ ಬಜೆಟ್, ವಿಶೇಷವಾಗಿ ಕರಾವಳಿಗೆ ಏನನ್ನು ಕೊಡದೇ ಇರುವಂತಹ ಬಜೆಟ್, ಇಂತಹ ಬಜೆಟ್ ಇದನ್ನ ಹೇಳಬೇಕು. ಮತ್ತೆ ದಿನ ಬೆಳಗಿದ್ರೆ ಲೈಟ್ ಬಿಲ್ ಜಾಸ್ತಿ ಆಗಿರುವಂತದ್ದು. ನಾವು ನಮ್ಮ ಸರ್ಕಾರ ಇರುವಾಗ ಬಹುಶಃ 24x ಕರೆಂಟ್ ವ್ಯವಸ್ಥೆ ಇತ್ತು. ಕಾರ್ಕಳದ ಶಾಸಕರು ಇಂಧನ ಸಚಿವರಾಗಿದ್ರು. ಬಹುಶಃ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಕಂಬಗಳಾಗಿರ್ಬೋದು, ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು ಎಲ್ಲವೂ ಕೂಡ ಹೊಸದಾಗಿ ಮಾಡಿ ಇನ್ನೊಂದು 25 ವರ್ಷದ ಒಳ್ಳೆಯ ಯೋಜನೆಯನ್ನು ಇಡೀ ಕಾರ್ಕಳ ತಾಲೂಕಿಗೆ ನಮ್ಮ ಶಾಸಕರು ಇಂಧನ ಸಚಿವರಾಗಿದ್ದಾಗ ಕಾರ್ಕಳಕ್ಕೆ ವಿಶೇಷವಾಗಿ ಆ ಕ್ಷೇತ್ರದಲ್ಲಿ ಇಂಧನ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ನಿರಂತರವಾಗಿ ಲೋಡ್ ಶೆಡ್ಡಿಂಗ್, ನಿರಂತರವಾಗಿ ವಿದ್ಯುತ್ ಬಿಲ್ಗಳ ಬೆಲೆ ಏರಿಕೆ ಆಗಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಇದೆಲ್ಲವನ್ನ ಕೂಡ ಜನರಿಗೆ ತಿಳಿಸಬೇಕು ಅಂತ ಹೇಳೋ ದೃಷ್ಟಿನಲ್ಲಿ ನಾವು ನಾಡಿದ್ದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೆ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಹಿಂದೂ ಕಾರ್ಯಕರ್ತರ ಮೇಲೆ ಮಾಡ್ತಾ ಇರುವಂತಹ ದಬ್ಬಾಳಿಕೆಗಳು, ಹಿಂದೂ ಕಾರ್ಯಕರ್ತರ ಮೇಲೆ ಮಾಡ್ತಾ ಇರುವಂತಹ ಸುಳ್ಳು ಕೇಸ್ಗಳು, ಸುಳ್ಳು ಮೊಕದ್ದಮೆಗಳನ್ನ ದಾಖಲಿಸಿದ್ದನ್ನು ವಿರೋಧಿಸಿ ಕೂಡ ನಾವು ನಾಡಿದ್ದು ಪ್ರತಿಭಟನೆಯನ್ನ ಮಾಡಿಕೊಂಡು ಈ ಪ್ರತಿಭಟನೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹಳ್ಳಿಯ ರೈತರು ಮತ್ತೆ ಜನಸಾಮಾನ್ಯರು ಯಾರೆಲ್ಲ ಈ ಸಂತ್ರಸ್ತರಿದ್ದಾರೆ ನೀವೆಲ್ಲರೂ ಕೂಡ ಸೇರಿಕೊಂಡು ನಮ್ಮೊಟ್ಟಿಗೆ ಈ ರಾಜ್ಯ ಸರ್ಕಾರಕ್ಕೆ ಕಿವಿಡು ಸರ್ಕಾರಕ್ಕೆ ನಾವು ಕೇಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು, ಈ ಭಂಡ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡಬೇಕು ಅಂತ ಹೇಳುವ ವಿನಂತಿಯನ್ನ ಮಾಧ್ಯಮಗಳ ಮುಖಾಂತರ ಇವತ್ತು ನಾನು ಮಾಡ್ತಾ ಇದ್ದೇನೆ.